ಪ್ರತಿದಿನ ಎದ್ದ ತಕ್ಷಣ ಬಸ್ ಸ್ಟ್ಯಾಂಡ್ನಲ್ಲಿ ಓಡುವಂತಹ ರನ್ನಿಂಗ್ ಬಸ್ನಲ್ಲಿ ಓಡಿ ಬೀಳ್ತಾ ಇದ್ದಾರೆ. ಅನೇಕ ವಿಷಯಗಳಿಗಾಗಿ ತಮ್ಮ ಜೀವಿತದಲ್ಲಿ, ತಮ್ಮ ಕುಟುಂಬದಲ್ಲಿ ಅವರು ಹೋರಾಡ್ತಾ ಇದ್ದಾರೆ. ಹೋರಾಟ ಆಗಿದೆ. ಜೀವಿತ ಅನ್ನೋದು ಹೋರಾಟ ಆಗ್ಬಿಟ್ಟಿದೆ. ಯಾವುದಕ್ಕಾಗಿ ನಾವುಗಳು ಹೋರಾಡ್ತಾ ಇದ್ದೇವೆ? ನಾವುಗಳು ಸ್ಪಿರಿಚುವಲ್ ಬ್ಯೂಟಿಗಾಗಿ ಹೋರಾಡಬೇಕಾಗಿದೆ. ಆತ್ಮಿಕ ಸೌಂದರ್ಯಕ್ಕಾಗಿ ನೀನು ಹೋರಾಡಬೇಕಾಗಿದೆ. ನೀನು ಪ್ರಾರ್ಥನೆಯಲ್ಲಿ ಹೋರಾಡಬೇಕಾಗಿದೆ. ಪ್ರಾರ್ಥನೆಯ ನಿನ್ನ ಪ್ರಾರ್ಥನೆ ಹೋರಾಟದ ಪ್ರಾರ್ಥನೆ ಆಗಬೇಕಾಗಿದೆ. ಯಾವುದಕ್ಕಾಗಿ ನೀನು ಬಂಧಿಸಲ್ಪಟ್ಟಿದೆಯೋ ಅದನ್ನ ಬಿಡಿಸಲಿಕ್ಕೆ ನೀನು ಹೋರಾಡಬೇಕಾಗಿದೆ. ಯಾವುದಕ್ಕಾಗಿ ನಿನ್ನ ಕುಟುಂಬವು ಬಂಧಿಸಲ್ಪಟ್ಟಿದೆಯೋ ಅದನ್ನು ಬಿಡಿಸಲಿಕ್ಕೆ ನೀನು ಹೋರಾಡಬೇಕಾಗಿದೆ. ಯಾವುದನ್ನ ನಿನ್ನ ಸ್ಪಿರಿಚುವಲ್ ಬ್ಯೂಟಿನೆಸ್ ಅನ್ನು ನೀನು ಕಳೆದುಕೊಂಡಿದ್ದೀವೋ, ಯಾವುದನ್ನು ನಿನಗೆ ಹಿಡಿದು ಬಿಟ್ಟಿದೆಯೋ ಅದಕ್ಕಾಗಿ ನೀನು ಹೋರಾಡಬೇಕಾಗಿದೆ. ಪ್ರಾರ್ಥನೆಯ ಹೋರಾಟದ ಪ್ರಾರ್ಥನೆ ನಿನ್ನದಾಗಬೇಕಾಗಿದೆ. ಮಗಳೇ, ನೀನು ಪ್ರಾರ್ಥನೆಯ ಹೋರಾಟವನ್ನು ಕಲಿಯುವನಾಗು, ಪ್ರಾರ್ಥಿಸುವುದನ್ನು ಕಲಿಯುವನಾಗು. ಸ್ಪಿರಿಚುವಲ್ ಬ್ಯೂಟಿಗಾಗಿ ನೀನು ಹೋರಾಡಬೇಕು. ಬಸ್ಸಿಗಾಗಿ ಅಲ್ಲ, ಕುಟುಂಬಕ್ಕಾಗಿ ಅಲ್ಲ, ಹೆಂಡತಿಗಾಗಿ ಅಲ್ಲ, ಮಕ್ಕಳಿಗಾಗಿ ಅಲ್ಲ, ನಿನ್ನ ಜಾಬ್ಗಾಗಿ ಅಲ್ಲ, ನೀನು ಆತ್ಮಿಕ ಸೌಂದರ್ಯಕ್ಕಾಗಿ ನೀನು ಹೋರಾಡಬೇಕು.